ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವ್ಲಾಗ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದನೇ. ತುಂಬ ಜನ ನನ್ನ ವೀಡಿಯೋನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗೆ ಇವತ್ತಿನ ಒಂದು ತಿಂಡಿನ ತುಂಬ ದಿಢೀರ್ ಅಂತ ಹೇಳಿ ಮಾಡಿದೆ. ನಾನೇ ಕಂಡುಹಿಡ್ದಿರೋ ಅಂಥ ರೆಸಿಪಿ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ ಯಾಕಂದರೆ ಏನು ತಿಂಡಿ ಮಾಡೋದು ಅಂತ ತುಂಬಾ ತಲೆ ಕೆಟ್ಟೋಗಿತ್ತು. ಅದು ಆವಾಗ ಒಂದು ದಿಢೀರ್ ಅಂತ ಹೇಳಿ ಕೆಲವೊಂದು ಸ್ಪೈಸಿ ಐಟಮ್ಗಳನ್ನ ಹಾಕಿಬಿಟ್ಟು ನಾನು ಇವಾಗ ತಿಂಡಿನ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ನೀವು ಕೂಡ ಮಾಡ್ಕೊಳ್ಳಿ. ಕಡಲೆಬೇಳೆ, ಕಡಲೆ ಬೀಜ ಮತ್ತು ಸ್ವಲ್ಪ ಜೀರಿಗೆ, ಈ ಮೂರನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಹಸಿಮೆಣಸಿಕಾಯಿ, ಕರಿಬೇವು, ಅದ್ರ ಜೊತೆಗೆ ಈರುಳ್ಳಿ, ಈ ಮೂರನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೋಬೋದು. ಇಷ್ಟ ಇಲ್ಲ ಅನ್ನೋರು ಅರಿಶಿನ ಹಾಕ್ತಾಯಿದ್ರು ನಡೆಯುತ್ತೆ. ಇದೆಲ್ಲ ಆದಮೇಲೆ ಮನೆಯಲ್ಲಿರುವಂಥ ಧನಿಯಾ ಪುಡಿ, ಹಾಗೆ ಗರಂ ಮಸಾಲ ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ನಿಮಗೆ ಚಾಟ್ ಮಸಾಲ ಬೇಡ ಅನ್ನೋರು ಟೊಮೊಟೊ ಅಥವಾ ನಿಂಬೆಹಣ್ಣನ್ನು ಹಾಕೋಬಹುದು. ಅದ್ರ ಜೊತೆಗೆ ಖಾರದ ಪುಡಿ, ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಖಾರದ ಪುಡಿ ಹಾಕ್ಕೊಂಡ್ರೆ ಆಯಿತು. ಸೊ ಯಾಕಂದರೆ ಹಸಿಮೆಣ್ಸಿಕಾಯಿ ಹಾಕಿರ್ತೀವಿ ಅಲ್ವಾ, ನೋಡಿಕೊಂಡು ಖಾರನ ಹಾಕಬೇಕಾಗತ್ತೆ. ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಂಡ ನಂತರ ರೈಸನ್ನು ಆಲ್ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಾವು ರೈಸನ್ನು ಉದುದ್ರವಾಗಿ ಕೈಯಲ್ಲೇ, ನೀವು ಅಕಸ್ಮಾತ್ ತಣ್ಣಗಾಗಿದ್ದರೆ ಕೈಯಲ್ಲೇ ಉದುದ್ರವಾಗಿ ಹಾಕಿ. ಸೊ ಇವಾಗ ದಿಢೀರ್ ಅಂತ ಹೇಳಿ ಒಂಥರ ಸ್ಪೈಸಿ ಚಿತ್ರಾನ್ನ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಮಾಡ್ಕೊಳ್ಳಿ ನೀವು ಕೂಡ, ತುಂಬ ದಿಢೀರ್ ಅಂತಲೂ ಕೂಡ ಆಗುತ್ತೆ. ಇದೆಲ್ಲ ಆದಮೇಲೆ ಸೊಸೈಟಿಯಿಂದ ಅಕ್ಕಿನೂ ಕೂಡ ತೊಗೊಂಡು ಬಂದಿದ್ರು. ಅಕ್ಕಿ ತೊಳೆದು ಹೊಣ ಹಾಕಿದ್ದೀನಿ. ಹಾಯ್, ಗುಡ್ ಆಫ್ಟರ್ನೂನ್. ಸೊ ಎಸ್, ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಬೆಳಗ್ಗೆಯಿಂದ ಬರೀ ಕೆಲಸಗಳೇ ಆಗಿತ್ತು. ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು. ಸೊ ಇಷ್ಟೆಲ್ಲ ಕೆಲಸಗಳು ಆಗ್ತಾಯಿತ್ತು. ಸೊ ಇಲ್ಲಿ ಫುಲ್ ಅಡುಗೆ ಮನೆ ಖಾಲಿ ಇರೋದ್ರಿಂದ ಸ್ವಲ್ಪ ಎಕೋ ಥರ ಬರ್ತಾಯಿದೆ ಅನಿಸುತ್ತೆ ವಾಯ್ಸು. ಬಟ್ ಹೊರಗಡೆ ಯಾರ್ಯಾರೋ ಇದ್ದಾರೆ, ಅದಕ್ಕೋಸ್ಕರ ಅಲ್ಲಿ ಮಾತಾಡ್ತಾ ಇಲ್ಲ, ಇಲ್ಲಿಗೆ ಬಂದು ಮಾತಾಡ್ತಾ ಇದ್ದೀನಿ. ಇವಾಗ ಬಂದು ಅಡುಗೆ ಮಾಡಬೇಕು. ಅಲ್ಲೇ 12 ಕಾಲು ಆಗಿದೆ. ತುಂಬ ಬೋರ್ ಅಂತ ಅನ್ನಿಸ್ತಿದೆ ನನಗಂತೂ. ವರ್ಕ್ ಮಾಡೋದಕ್ಕೆ ಅಂತ ಹೇಳಿ ಕೂತಿದ್ದೆ, ಸ್ಲೀವ್ಸ್ದು ವರ್ಕ್ ಮಾಡ್ತಾಯಿದ್ದೀನಿ. ತುಂಬ ಬೋರ್ ಹೊಡಿತಾ ಇದೆ. ಹಾಗೆ ಒಬ್ಬಳೇ ಯಾರೂ ಮಾತಾಡೋಕ್ಕಿರಲ್ಲ ಅಲ್ವಾ, ಆವಾಗ ನಿದ್ದೆ ಬಂದುಬಿಡುತ್ತೆ, ಆಟೋಮೆಟಿಕ್ಕಾಗಿ ನಿದ್ದೆ ಬಂದುಬಿಡುತ್ತೆ. ಸೊ ಮನೆಯವರು ಕೂಡ ಇಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಇವಾಗ ಅಡುಗೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು, ಸೊ ಅಡುಗೆ ಕಡೆಗೆ ಸ್ವಲ್ಪ ಗಮನ ಹೋದರೆ ಪರವಾಗಿಲ್ಲ. ನಿದ್ದೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಯಾಕಂದರೆ ತುಂಬ ದಿನದಿಂದ 1 ಅವರ್ ನಿದ್ದೆ ಮಾಡ್ತಾನೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಇವತ್ತು ನಮ್ಮ ಅಡುಗೆ ಮನೆ ಸ್ವಲ್ಪ ಮಟ್ಟಿಗೆ ಆಗಿದ್ದೆ. ಸೊ ಇನ್ನೂ ಆಗಬೇಕು. ಎಲ್ಲ ಗಲೀಜು ಹಾಗಾಗಿ ಕಾಣಿಸ್ತಾ ಇದೆ ನೋಡಿ. ಅವರು ಬಾಕ್ಸ್ ಎಲ್ಲ ಇಲ್ಲೇ ಹೆಸ್ದೋಗಿದ್ದಾರೆ. ಸೊ ಎಸ್, ನೋಡೋಣ, ಎಲ್ಲ ಫುಲ್ ಆಗಲಿ. ಅದಾದಮೇಲೆ ನಿಮಗೆ ಎಲ್ಲನೂ ಕೂಡ ತೋರಿಸ್ತೀನಿ. ಓಕೆ, ಸೊ ಇವಾಗ ಅಡುಗೆ ಮಾಡೋಣ. ಅಡುಗೆ ಮಾಡಿಬಿಟ್ಟು ಹಾಗೆಯೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಸೊ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕರೆಂಟು ಇನ್ನೇನು ಹೋಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಸ್ಟಿಚಸ್ನ ಹಾಕೋಬೇಕಿತ್ತು. ಅಂದರೆ ನಾನು ಬ್ಲೌಸ್ ವರ್ಕ್ ಮಾಡಬೇಕಲ್ವ, ಅದಕ್ಕೆ ಸುತ್ತಲೂ ಕೂಡ ರಿಂಗಿಗೆ ಪರ್ಫೆಕ್ಟಾಗಿ ಮಧ್ಯಕ್ಕೆ ಬರಬೇಕು ಅದು ನಾವು ವರ್ಕ್ ಮಾಡೋದು. ಸೊ ಹಾಗಾಗಿ ಸೈಡು ನಾನು ಈ ಥರ ಬ್ಲೌಸ್ ಪೀಸಸ್ಗಳಿರುತ್ತೆ ಅಲ್ವಾ, ಅದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಮನೆಯವರು ಕೂಡ ಇನ್ನೂ ಹೋಗಿರಲಿಲ್ಲ. ಸೊ ಅವ್ರು ರೆಡಿ ಆಗ್ತಾಯಿದ್ರು ಹೋಗೋಣ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಇವಾಗ ಅವ್ರ ಕೈಯಲ್ಲೇ ವಿಡಿಯೋ ಮಾಡಿಸ್ತಾ ಇದ್ದೆ. ಸ್ವಲ್ಪ ಮಾಡಿಬಿಡಿ, ನಂದು ಮೊಬೈಲ್ ಚಾರ್ಜ್ಗೆ ಹಾಕಿದ್ದೆ, ಅವರ ಮೊಬೈಲ್ನಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು. ಇವಾಗ ಕಡಲೆಕಾಳು ತುಂಬಾ ಮೊಳಕೆ ಬಂದುಬಿಟ್ಟಿತ್ತು. ಇಷ್ಟೊಂದು ಥರ ಮೊಳಕೆ ಬಂದರೆ ತುಂಬಾ ಸಿಹಿಗಿತ್ತು. ಅಂದರೆ ಸಾಂಬಾರು ಸಿಹಿ ಬರಲ್ಲ, ಅದು ಕಡಲೆಕಾಳು ಏನಿರುತ್ತೆ, ಕಾಳು ತಿನ್ನೋದಕ್ಕಾಗ್ತಿರ್ಲಿಲ್ಲ, ಸಿಹಿ ಅನ್ನಿಸ್ತಿತ್ತು. ಸೊ ಫೈನಲಾಗಿ ಅಡುಗೆ ರೆಡಿಯಾಗಿದೆ, ಊಟ ಮಾಡಬೇಕು. ಹಾಯ್, ಇವಾಗ ಅಲ್ಲೇ ಸಂಜೆ 4:45 ಆಗೋಯಿತು. ಇನ್ನೊಂದು ಅರ್ಧ ಗಂಟೆ ಹಾಲು ಕರಿಯೋದಕ್ಕೆ ಹೋಗಬೇಕು. ಸ್ವಲ್ಪ ವಾಕ್ ಮಾಡ್ತಾಯಿದ್ದೆ ಮನೆಯೊಳಗೇ. ಬಿಕಾಸ್ ಕೂತ್ಕೊಂಡ್ಬಿಟ್ಟಿದ್ದೆ ಅಲ್ವಾ, ವರ್ಕ್ ಮಾಡಬೇಕಾದ್ರೆ ಕಣ್ಣೆಲ್ಲ ಅಲ್ಲೇ ಇರುತ್ತೆ, ಹಾಗೆ ಕೂತ್ಕೊಂಡೇ ಇರ್ತೀವಿ. ಸೊ ಎನಿ ಟೈಮು ಆವಾಗ ಸ್ವಲ್ಪ ಸ್ಟ್ರೆಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿಬಿಟ್ಟು ವಾಕ್ ಮಾಡ್ತಾಯಿದ್ದೆ. ಇವಾಗ ನಾನು ಬ್ರೆಡ್ನ ತರಿಸಿದ್ದೆ. ಸಂಜೆ ಟೈಮು ಬ್ರೆಡ್ಡು ಮಾಮೂಲಿಯಾಗಿ ಆಗಿಬಿಟ್ಟಿದೆ. ಯಾಕಂದರೆ ಅಡುಗೆ ಮನೆ ನೀಟಾಗಿ ಇಲ್ಲದೆ ಇರೋ ಕಾರಣ ನಾನು ಏನು ಸ್ನ್ಯಾಕ್ಸ್ನ ರೆಡಿ ಮಾಡ್ತಾಯಿಲ್ಲ ಮಗನಿಗೋಸ್ಕರ.
ಇವಾಗ ಮನೆಯಲ್ಲಿ ಕ್ಯಾರೆಟ್ ಇತ್ತು. ಕ್ಯಾರೆಟು, ಈರುಳ್ಳಿ, ಸ್ವಲ್ಪ ಸ್ಪೈಸಿ ಐಟಮ್ ಎಲ್ಲನೂ ಹಾಕಿಬಿಟ್ಟು ಒಂದು ರೀತಿ ಸ್ಟಫಿಂಗ್ ಥರ ಮಾಡ್ತಾಯಿದ್ದೀನಿ. ಅಂದರೆ ಬ್ರೆಡ್ ಮಧ್ಯೆ ಹಾಕೋದಕ್ಕೆ. ಸೊ ಚೀಸ್ ಮನೆಯಲ್ಲಿ ಇದೆ, ಆದರೆ ಮನೆಯಲ್ಲಿ ಯಾರಿಗೂ ಕೂಡ ಇಷ್ಟ ಇಲ್ಲ ಚೀಸ್ ತಿನ್ನೋದಕ್ಕೆ. ಅದು ಗೊತ್ತಿಲ್ಲ, ನಮಗೆ ಮೊದಲಿಂದನೂ ಅದು ಇಷ್ಟ ಆಗೋದಿಲ್ಲ. ನಾನು ಒಂದು ಪ್ಯಾಕ್ ಇರಲಿ ಅಂತ ಹೇಳಿ ತೊಗೊಂಡು ಬಂದೆ ಸೂಪರ್ ಮಾರ್ಕೆಟ್ಗೇನೋ ಹೋದಾಗ. ಬಟ್ ನಮ್ಮ ಮನೆಯಲ್ಲಿ ಯಾರೂ ಕೂಡ ತಿನ್ನೋದಕ್ಕೆ ಇಂಟ್ರೆಸ್ಟೇ ಪಡ್ತಾ ಇಲ್ಲ. ಸೊ ಹಾಗಾಗಿ ಚೀಸ್ ಏನು ಬೇಡ, ಮಾಮೂಲಿ ಏನಾದ್ರು ಸ್ಟಫಿಂಗ್ ಥರ ಮಾಡಿ ಅಂತ ಹೇಳ್ದೆ. ಅದಕ್ಕೋಸ್ಕರ ಕ್ಯಾರೆಟ್ ಒಳ್ಳೇದಲ್ವಾ, ಕ್ಯಾರೆಟು ಸ್ವಲ್ಪ ಸ್ಪೈಸಿ ಐಟಮ್ ಎಲ್ಲ ಹಾಕಿಬಿಟ್ಟು ಸಿಂಪಲಾಗಿ ಒಂದು ಸ್ಟಫಿಂಗ್ ರೆಡಿ ಮಾಡಿದೆ. ಮತ್ತು ಬ್ರೆಡ್ನ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಸಂಜೆ ಸ್ನ್ಯಾಕ್ಸ್ ಬ್ರೆಡ್ ರೋಸ್ಟು ನಾನೇ ಒಂಥರ ಸ್ಪೆಷಲ್ಲಾಗಿ ಮಾಡಿಕೊಂಡಿರುವಂಥ ಸ್ಟಫಿಂಗ್ ಜೊತೆ. ಸೊ ನೆಕ್ಸ್ಟ್ ಟೈಮ್ ಬೋಂಡ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗೆ ಬರುತ್ತೆ ಬೋಂಡ ಅಂತ ಹೇಳಿಬಿಟ್ಟು. ಸೊ ಸ್ವಲ್ಪ ದಪ್ಪ ದಪ್ಪ ಇತ್ತು ಪೀಸಸ್ನ, ಅವರು ಬ್ರೆಡ್ ಪೀಸಸ್ನ ತುಂಬ ದಪ್ಪದಾಗಿ ಹಾಕ್ಸಿದ್ರು. ಸೊ ಹಾಗಾಗಿ ಬೇಯಿಸೋದು ಸ್ವಲ್ಪ ಕ್ರಿಸ್ಪಿ ಆಗಿದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಸೊ ಫೈನಲಾಗಿ ನಮ್ಮ ಬ್ರೆಡ್ ರೋಸ್ಟ್ ರೆಡಿ ಆಗಿದೆ. ಇವಾಗ ಬ್ರೆಡ್ ರೋಸ್ಟ್ ಎಲ್ಲ ಮಾಡ್ಕೊಂಡು ತಿಂದಾಯಿತು. ಸ್ವಲ್ಪ ಫ್ರೀಯಾಗಿದ್ದೆ ಇವತ್ತು. ತುಂಬ ದಿನ ಅಂದರೆ ತುಂಬ ಹಿಂದೆ ವ್ಲಾಗಲ್ಲಿ ಕೇಳಿದ್ರಿ ನೀವು ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡ್ತೀರಾ ಅದನ್ನು ತೋರಿಸಿ ಅಂತ. ನಾನು ತುಂಬ ಸಿಂಪಲಾಗಿ ಮಾಡ್ತೀನಿ, ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಬನ್ನಿ. ಸೊ ಇವಾಗ ನಾನು ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಲೈನಿಂಗ್ ಬಟ್ಟೆನಲ್ಲೇ ನೀವು ಯಾರೇ ಆಗಲಿ ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಲೈನಿಂಗ್ ಬಟ್ಟೆಗಳಲ್ಲಿ ಕಟ್ಟಿಂಗ್ ಮಾಡ್ಕೊತಾರೆ. ಸೊ ಅದಾದ ನಂತರ ಮಾಮೂಲಿ ಬ್ಲೌಸ್ ಅದೇ ಸ್ಯಾರಿ ಬ್ಲೌಸಸ್ ಇರುತ್ತೆ ಅಲ್ವಾ, ಅದ್ರ ಮೇಲೆ ಕಟ್ಟಿಂಗ್ಸ್ನ ನಾವು ಮಾಡ್ಕೊತೀವಿ. ಎಸ್, ಇವಾಗ ನಾನಿಲ್ಲಿ ಮಾಮೂಲಿ ನೆಕ್ಕನ್ನು ತಗೋತಾ ಇರೋದ್ರಿಂದ, ಅಂದರೆ ಮಾಮೂಲಿ ಈ ಥರ ಚೆಕ್ಸ್ ಪ್ಯಾಟರ್ನ ತಗೋತಾ ಇರೋದ್ರಿಂದ ಬ್ಯಾಕ್ ನೆಕ್ಕು ನಾನು ಯಾವುದೇ ರೀತಿ ಅಳತೆನ ತೊಗೊತಾ ಇಲ್ಲ. ಏನಾದ್ರೂ ಬ್ಯಾಕು ಫುಲ್ ಹೊಲಿಸ್ಕೋತಾರೆ ಅಲ್ವಾ, ಇವಾಗ ಬೋಟ್ ನೆಕ್ ಎಲ್ಲ ಹೊಲ್ಕೋತಾರೆ. ಅದಕ್ಕೆಲ್ಲ ನೀವು ಹಳೆ ಬ್ಲೌಸಸ್ದು ಮೆಜರ್ಮೆಂಟ್ನ ತೊಗೊಂಡೇನೆ ನಾವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಮಾಮೂಲಿ ಇವಾಗ ನಾವೇನಾದರೂ ಡೀಪ್ ನೆಕ್ ಏನಾದರೂ ಹೊಲ್ಕೋಬೇಕು ಅಂತ ಅಂದರೆ ಹಳೆ ಬ್ಲೌಸ್ಗಳಿರುತ್ತೆ ಅಲ್ವಾ, ಅದೇ ಮೆಜರ್ಮೆಂಟ್ನ ಇಟ್ಕೊಂಡು ಸ್ವಲ್ಪ ಆಚೆ ಈಚೆ ಆಗುತ್ತೆ. ನಾವೇನು ಮಾಡಬೇಕಾಗುತ್ತೆ, ಇದು ರೌಂಡ್ ಅಪ್ ಏನು ತೊಗೊತೀವಿ ಅದನ್ನು ಸ್ವಲ್ಪ ಸೈಡು ಜಾಸ್ತಿನ ಬಿಡ್ಕೊತೀನಿ ಅಷ್ಟೇ ನಾನು ಇದರಲ್ಲಿ ಮಾಡ್ಕೊಳ್ಳೋದು. ಸೊ ಇವಾಗ ಫೋಲ್ಡಿಂಗ್ ಯಾವ ಕಡೆ ಇದೆ ಅಂತ ನೋಡಿಕೊಂಡು ಈ ಕಡೆ ಫೋಲ್ಡಿಂಗ್ ಬರುತ್ತೆ. ಸೊ ಹಾಗಾಗಿ ಇದನ್ನು ಈ ರೀತಿ ಹಿಡ್ಕೊತೀನಿ. ಸೊ ಕೆಳಗಡೆ ನಾವು ಮೊದಲಿಗೆ ಇಲ್ಲಿ ನೋಡಿ ನೀಟಾಗಿ ಕಟ್ಟಿಂಗ್ ಹೋಗಿಲ್ಲ, ಈ ರೀತಿ ಡೊಂಕ ಥರ ಇದೆ. ಸೊ ಇದನ್ನು ಒಂದು ಗೀಟನ್ನ ಸ್ಟ್ರೈಟಾಗಿ ಹಾಕೊತೀನಿ ನಾನು. ಈ ರೀತಿ ಸ್ಟ್ರೈಟಾಗಿ ಹಾಕ್ಕೊಂಡು, ಸೊ ಇಲ್ಲಿ 1 ಇಂಚನ್ನ ನಾವು ಬಿಡಬೇಕಾಗತ್ತೆ. ಫೋಲ್ಡಿಂಗ್ ಹೋಗುತ್ತೆ ಅಲ್ವಾ, ಸೊ ಫೋಲ್ಡಿಂಗ್ ಅಂತ ಹೇಳ್ಬಿಟ್ಟು ಇಲ್ಲಿ 1 ಇಂಚನ್ನ ಬಿಡಬೇಕು. ನೆಕ್ಸ್ಟು ಇಲ್ಲಿಗೆ ಮಾರ್ಕ್ ಮಾಡಿದ್ದೀನಿ ಅಲ್ವಾ, ಅದೇ ನೇರಕ್ಕೆ ಒಂದು ಗೀಟನ್ನು ಹೇಳ್ಕೊತೀನಿ. ಸೊ ಈ ರೀತಿ ಮಾಡ್ಕೊತೀನಿ. ಇದಾದಮೇಲೆ ನಮ್ಮ ಹಳೆ ಬ್ಲೌಸಸ್ ಏನು ತೊಗೊಂಡಿರ್ತೀವಿ ಆ ಬ್ಲೌಸ್ನ ಇಲ್ಲಿ ಕರೆಕ್ಟಾಗಿ ಬರೋ ಹಾಗೆ ಇಟ್ಕೊಳ್ಳಿ. ಇಲ್ಲಿ ನೋಡ್ಕೋಬೇಕು. ಸೊ ಇಲ್ಲಿ ನೋಡಿಕೊಂಡು ನಾವು ಕರೆಕ್ಟಾಗಿ ಬರೋ ಹಾಗೆ ಇಟ್ಕೋಬೇಕು. ಎಸ್, ನೋಡಿದ್ರಿ ಅಲ್ವಾ, ಈ ರೀತಿ ಬರಬೇಕು. ಇಲ್ಲಿ ಗೆರೆಗಳಿದೆ ಅಲ್ವಾ, ಗೆರೆ ಹಾಕಿದೀವಲ್ಲ ಅಲ್ಲಿ ಕೂಡ ನೀವು ನೀಟಾಗಿ ನೋಡ್ಕೊಳ್ಳಿ ಒಂದ್ಸರಿ. ಸೊ ನಾವು ಡೀಪ್ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿಗೊಂದು ಮಾರ್ಕ್ ಮಾಡ್ತೀನಿ. ಸೊ ಭುಜದ ಹತ್ರ ಒಂದು ಮಾರ್ಕ್ ಮಾಡ್ತೀನಿ. ಇಲ್ಲಿ ಸೈಡ್ ಏನಿದೆ ಇಲ್ಲಿ ಸೈಡಿಗೆ ಒಂದು ಮಾರ್ಕನ್ನು ನಾನು ಮಾಡ್ತೀನಿ. ಮತ್ತು ಇಲ್ಲಿ ಕಂಕ್ಲ ಹತ್ರ ಏನು ಬರುತ್ತೆ, ಸೊ ಈ ಕಂಕ್ಲ ಹತ್ರ ಒಂದು ಮಾರ್ಕನ್ನು ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ಈ ಭುಜದ ಹತ್ರನೂ ಕೂಡ 2 ಸೈಡು ಕೂಡ ನಾವು ಮಾರ್ಕನ್ನು ಮಾಡಬೇಕು. ಸೊ ಇಷ್ಟನ್ನ ಮಾಡಿಬಿಟ್ಟು ಇವಾಗ ತೆಕ್ಕೊತೀನಿ. ಇದನ್ನು ನಾನು ಫುಲ್ ಕೂಡಿಸ್ಕೊತೀನಿ, ಅಷ್ಟೇ ನಾನು ಮಾಡ್ಕೊಳ್ಳೋದು. ಇದನ್ನು ಕೂಡ ಅಷ್ಟೇ. ಇವಾಗ ಕರೆಕ್ಟಾಗಿ ಎಲ್ಲಿ ಡೀಪ್ ಬರುತ್ತೆ ಆ ಡೀಪ್ ಹತ್ರನೇ ನಾವು ಇಟ್ಕೊಂಡಿದ್ವಿ ಅಲ್ವಾ, ಸ್ವಲ್ಪ ಮೇಲಕ್ಕೆ ಇಟ್ಕೊಬೇಕು, 1/4 ಇಂಚು. ಯಾಕಂದರೆ ನಾವು ಫೋಲ್ಡಿಂಗ್ ಮಾಡ್ತೀವಿ ಅಲ್ವಾ, ಫೋಲ್ಡಿಂಗ್ಗೆ ಅಂತ ಹೇಳಿ ಹೋಗುತ್ತೆ. ಸೊ ಹಾಗಾಗಿ
ಇದನ್ನ ನಾನು ಈ ರೀತಿ ಕ್ರಾಸ್ ಆಗಿ ಮಾಡ್ತಾ ಇದ್ದೀನಿ, ಬಿಕಾಸ್ ನಮ್ಮ ಡೀಪ್ ಏನು ಹೋಗುತ್ತೆ ಈ ಭುಜದ ಹತ್ರ ಕೆಲವೊಬ್ರದು ಬೀಳುತ್ತೆ, ಭುಜದ ಹತ್ರ ಬೀಳುತ್ತೆ ಅಲ್ವಾ. ಸೊ ಅವಾಗ ಏನು ಮಾಡಬೇಕು, ಈ ರೀತಿ ಕ್ರಾಸ್ ಆಗಿ ನಾವು ತಗೋಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಮಾರ್ಕನ್ನ ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಅದಾದ್ಮೇಲೆ ಇವಾಗ ಸ್ಲೀವ್ದು ಕೂಡ ಅದೇ ರೀತಿ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಇದಕ್ಕೂ ಜಾಯಿಂಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಆಚೆ ಈಚೆ ತಗೋಬಹುದು. ಇಲ್ಲಿ ಏನು ಕಾಣಿಸ್ತಾ ಇದೆ ಇದನ್ನ ಸ್ವಲ್ಪ ಜಾಸ್ತಿನೇ ತಗೊತೀನಿ, ಯಾಕಂದ್ರೆ ನಾವು ಹಳೆ ಬ್ಲೌಸ್ನ ಇಟ್ಕೊಂಡು ಹಾಗೇನೆ ಮೆಜರ್ಮೆಂಟ್ ತಗೊಂಡಿರೋದ್ರಿಂದ ನಮಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳಲ್ಲಿ ಹೋಗುತ್ತೆ. ಇವಾಗ ಸ್ಟಿಚಸ್ ಹಾಕಬೇಕಾದ್ರೆ ನಮಗೆ ಆ ಕಡೆ ಈ ಕಡೆ ಹೋಗುತ್ತೆ. ಸೊ ಇಲ್ಲಿ ಮಾಮೂಲಿ ಎಲ್ಲರೂ ಕೂಡ 1.5 ಅಥವಾ 2 ತಗೋತಾರೆ. ನಾನು ಸ್ವಲ್ಪ ಜಾಸ್ತಿನೇ ತಗೋತೀನಿ, 1 2.5 ಅಥವಾ 3ನೇ ತಗೊತೀನಿ, ಏನೂ ತೊಂದರೆ ಆಗೋದಿಲ್ಲ. ಸೊ ಬಟ್ಟೆ ಜಾಸ್ತಿ ಮಿಕ್ಕಿದ್ರೆ ಒಳ್ಳೇದೇ ಅಲ್ವಾ ನಮಗೇನೆ. ಸೊ ನಾವು ಯಾವಾಗ ಬೇಕಾವಾಗ ಸ್ಟಿಚ್ನು ಕೂಡ ಮಾಡ್ಕೊಬೋದು. ಸೊ ಈ ರೀತಿ ಒಂದು ಮಾರ್ಕ್ನ ಹಾಕೊಳ್ಳೋಣ. ಇಲ್ಲಿ ನಾವು ಶೋಲ್ಡರ್ ಹತ್ರ ಏನು ಮಾಡಬೇಕಾಗುತ್ತೆ, ಇವಾಗ ಕಂಕ್ಲ ಹತ್ರ ಕೆಲವೊಬ್ಬರಿಗೆ ದಪ್ಪ ಇರುತ್ತೆ, ಕೆಲವೊಬ್ಬರಿಗೆ ತುಂಬ ತೆಳು ಇರ್ತಾರೆ. ಸೊ ಅಂಥವ್ರದ್ದು ನೋಡಿಕೊಂಡು ನೀವು ತಗೋಬೇಕಾಗತ್ತೆ. ನಾನಿಲ್ಲಿ ಮಾಮೂಲಿ ಎಲ್ಲರಿಗೂ ಕೂಡ ಆರಾಮಾಗಿ 1.5ಗೆ ಮಾರ್ಕ್ ಮಾಡ್ಕೊತಾರೆ. ಸೊ ನೀವು ಕೂಡ ಅಷ್ಟೇ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ 3ಗೆ ಒಂದು ಗೆರೆನ ಹಾಕೊತೀನಿ. ಸೊ ಇಲ್ಲೂ ಕೂಡ ಅಷ್ಟೇ, ಇಲ್ಲಿಗೂ ಒಂದು 3ಗೆ ಗೆರೆನ ಹಾಕೊತೀನಿ, ಯಾಕಂದ್ರೆ ನಮಗೆ ಸೆಂಟರ್ ಸಿಗ್ಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಇಲ್ಲಿ 1/4 ಇಂಚು ಒಳಗೇನೆ ತಗೋತಾ ಇದ್ದೀನಿ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಫೋಲ್ಡಿಂಗ್ ಅಂತ ಹೇಳಿ ಇಲ್ಲಿ ಬಟ್ಟೆ ಹೋಗುತ್ತೆ ಅಲ್ವಾ. ಸೊ ತುಂಬಾ ಚಿಕ್ಕದಾದ್ರೆ ಒಂಥರ ಚೆನ್ನಾಗಿ ಕಾಣಲ್ಲ ನನಗೆ ಪರ್ಸ್ನಲಿ, ಅದಕ್ಕೋಸ್ಕರ ಸ್ವಲ್ಪ ಇದಾಗೆ ತಗೋತಾ ಇದ್ದೀನಿ. ಓಕೆ, ನಾನು ಮಾರ್ಕ್ ಮಾಡೋ ರೀತಿ ಇಷ್ಟೇನೆ. ಇದು ಫೋಲ್ಡಿಂಗ್ ಹೋಗುತ್ತೆ ಭುಜ. ಸೊ ಹಾಗಾಗಿ ನಾವು 1 ಇಂಚು ಅಥವಾ ಒಂದು ಅರ್ಧ ಇಂಚು ಮೇಲ್ಗಡೆ ತಗೋಬೇಕಾಗತ್ತೆ. ಸೊ ಇಷ್ಟು ಮಾರ್ಕ್ ಮಾಡಿದ್ರೆ ನಮ್ಮ ಫ್ರಂಟ್, ನಮ್ಮ ಬ್ಯಾಕ್ ಏನಿರುತ್ತೆ ಸೊ ಅದು ಕಂಪ್ಲೀಟ್ ಆಯಿತು. ಫ್ರಂಟ್ ಕೂಡ ಅಷ್ಟೇ, ನಾನು ಈ ಪೋರ್ಷನ್ ಇಂದ ಇಟ್ಕೊತೀನಿ. ಬಟ್ಟೆ ನಮಗೆ ಕಡಿಮೆ ಬಂದಾಗ ಏನು ಮಾಡಬೇಕಾಗತ್ತೆ, ಸೊ ನಮಗೆ ಫುಲ್ ಸ್ಲೀವ್ ತಗೋತೀನಿ ನಾನು, ಅದಕ್ಕೋಸ್ಕರ ನಾನು ಈ ಪಾರ್ಟ್ ಏನಿದೆ ಇದು ಕಟಿಂಗ್ ಹೋಗುತ್ತೆ. ಸೊ ಇಲ್ಲಿಂದನೇ ನಾನು ಫ್ರಂಟ್ ಭಾಗನ ಕಟ್ ಮಾಡ್ಕೊತೀನಿ, ಆಮೇಲೆ ಸ್ಲೀವ್ನ ಕಟ್ ಮಾಡ್ಕೊತೀನಿ. ಈ ರೀತಿ ನಾನು ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ನಾನು ತುಂಬ ಸಿಂಪಲ್ ಆಗಿ ಕಟ್ ಮಾಡ್ತೀನಿ. ಅಷ್ಟೊಂದೆಲ್ಲ ನನಗೆ ಅಂದರೆ ಒಂದು ದೊಡ್ಡ ಟೈಲರ್ಸ್ಗಳ ಥರ ದೊಡ್ಡ ಟೆಕ್ನಿಕ್ ಎಲ್ಲ ಬರೋದಿಲ್ಲ. ನನಗೆ ಯಾವ ರೀತಿ ಕಂಫರ್ಟಬಲ್ ಅಂತ ಅನಿಸುತ್ತೆ ಆ ರೀತಿ ಕಟ್ ಮಾಡ್ಕೊತೀನಿ, ಆ ರೀತಿ ಹೊಲ್ಕೋತಾನೆ ಇರ್ತೀನಿ, ಒಂದು ಹೊಸ ರೀತಿ ಕಲಿತಾನೆ ಇರ್ತೀನಿ ಅದರಲ್ಲಿ. ಸೊ ಇವಾಗ ಅಷ್ಟು ಕಟಿಂಗ್ ಹೇಳ್ಕೊಟ್ಟೆ, ಅಂದರೆ ಇವಾಗ ನೀವು ಕೇಳಿದ್ರಿ ತುಂಬ ದಿವಸ ಆಗಿತ್ತು. ನಾವು ಕೂಡ ಅಷ್ಟೇ ನಿಮ್ಗಳಿಗೋಸ್ಕರನೇ ಒಂದು ವಿಡಿಯೋ ಮಾಡ್ತೀವಿ ಅಂದಾಗ ನೀವು ಕೇಳಿದಾಗ ನಾವು ಮಾಡಬೇಕಾಗುತ್ತೆ. ನಾನು ಮರ್ತೇ ಬಿಟ್ಟಿದೆ ಅದನ್ನು. ಸೊ ಫೈನಲಾಗಿ ಇವತ್ತೊಬ್ಬರು ನೀವು ಟೈಲರಿಂಗ್ ಕಲಿತೆ ಎಷ್ಟು ದಿನ ಆಯಿತು ಅಂತ ಏನೋ ಕೇಳಿದರು, ಸಮಥಿಂಗ್ ಏನೋ ಕೇಳಿದರು ಅನಿಸುತ್ತೆ, ಮರ್ತೋಗಿದೆ ನನಗೆ. ನಾನು ಅಂದರೆ ನಾವು ಕಲಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಟೈಲರಿಂಗ್ ಅನ್ನೋದು ಏನು ಅಂದರೆ, ಸೊ ಇಷ್ಟೇ ತಿಂಗಳಲ್ಲಿ ಕಲಿತು ಮುಗಿಸ್ಬಿಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಕಲಿತಾ ಇದ್ರೆ ಕಲಿತಾನೇ ಇರ್ತೀವಿ. ಈಗ ಆರಿ ವರ್ಕ್ ಅಂತ ನಾನು ಏನು ಕಲ್ತಿದ್ದೀನಿ ಅದನ್ನು ಕೂಡ ಅಷ್ಟೇ. ನಾನು ಏನು ಕಲ್ತಿದ್ದೀನಿ ಅದು ಕಂಪ್ಲೀಟ್ ಕೋರ್ಸ್ ಅಂತ ಅನ್ಕೋಬಹುದು ನಾನು, ಬಟ್ ಇನ್ನೂ ಕಲಿಯೋದು ಎಷ್ಟೋ ಇರುತ್ತೆ. ಸೊ ಆ ಥರ ಒಂಥರ ಸಾಗರ ಥರ ಇರುತ್ತೆ ಜೀವನದಲ್ಲಿ. ಕಲ್ತು ಬಿಟ್ವಿ ಅನ್ನೋದಕ್ಕಿಂತ ಇನ್ನೂ ಕಲಿತಾ ಇದ್ದೀವಿ ಅಂತ ಹೇಳೋದು ಬೆಸ್ಟ್ ಅಂತ ಹೇಳ್ತೀನಿ ನಾನು. ಸೊ ನಾನು ಕೂಡ ಅಷ್ಟೇ ಅಷ್ಟೋ ಇಷ್ಟೋ ಒಂದು ಮಟ್ಟಿಗೆ ಕಲ್ತಿದ್ದೀನಿ. ಸೊ ಬೇರೆ ಮೆಜರ್ಮೆಂಟ್ನ ತಗೊಂಡು ನಾನು ಇನ್ನೂ ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ, ಬಟ್ ನನ್ನ ಮೆಜರ್ಮೆಂಟ್ಗೆ ನಾನು ಪರ್ಫೆಕ್ಟಾಗಿ ಕಲ್ತಿದ್ದೀನಿ. ಇನ್ನು ಹೊಸ ರೀತಿ ಎಲ್ಲ ಬ್ಲೌಸ್ ಫ್ಯಾನ್ಸಿ ಥರ ಎಲ್ಲ ಬರ್ತಾ ಇದೆ. ಸ್ಲೀವ್ಸ್ ಆಗಿರ್ಬೋದು, ನಮ್ಮ ಬ್ಯಾಕ್ ನೆಕ್ ಇರ್ಬೋದು, ಅದ್ಯಾವುದು ಕೂಡ ಅಷ್ಟಾಗಿ ಇನ್ನೂ ಆ ಕಡೆ ಇನ್ನೂ ಹೋಗಿಲ್ಲ ನನಗೆ. ಫ್ರೀ ಇದ್ದಿದ್ದರೆ ನಾನು ಖಂಡಿತ ಕಲಿತಾ ಇದ್ದೆ.
ಸೊ ಫ್ರೀ ಇಲ್ಲ ಅಲ್ಲ, ಅದಕ್ಕೋಸ್ಕರ ಯಾವುದಕ್ಕೂ ಕೂಡ ನಾನು ಇವಾಗ ಮೂಡೆ ಹೋಗ್ತಾ ಇಲ್ಲ ಯಾವುದಕ್ಕೂ ಕಲಿಬೇಕು ಅಂತ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಆದರೆ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿತ್ತು ಕೂಡ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು, ಓಕೆನಾ? ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.